Hello my dear friends, welcome back to Bhavadnanantara. I am Chidanand Mugli. Let's float in the ocean of knowledge. Like, share and subscribe to the channel for more informative videos and the full course of KSET and NET. ಕಾಮರ್ಸ್ ಗೆ ಫುಲ್ ಕೋರ್ಸ್ ಇರುತ್ತೆ, ಹಾಗೆ ಫಸ್ಟ್ ಪೇಪರ್ ಕೂಡ ಇರುತ್ತೆ. ಬೇರೆ ಬೇರೆ ಸಬ್ಜೆಕ್ಟ್ನವರು ಕೂಡ ಫಸ್ಟ್ ಪೇಪರ್ನ ಸ್ಟಡಿ ಮಾಡ್ಬೋದಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ. ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡೋಣಪ್ಪ ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಅದರ ಮುಂದಿನ ಪಾರ್ಟ್ ರಿಸರ್ಚ್, ಅದ್ರ ಬಗ್ಗೆ ಸ್ವಲ್ಪ ಚಾಪ್ಟರ್ 2ನ ಅಭ್ಯಾಸ ಮಾಡೋಣ ಅಂತ. ಚಾಪ್ಟರ್ 2ನಲ್ಲಿ ಪ್ರೊಬಬಿಲಿಟಿ, ರಿಸರ್ಚ್ ಸ್ಯಾಂಪಲಿಂಗ್, ರಿಸರ್ಚ್ ಬೇರೆ ಸ್ಯಾಂಪಲಿಂಗ್ ಬೇರೆ, ಆಮೇಲೆ ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್, ಇವೆಲ್ಲ ಕಾನ್ಸೆಪ್ಟ್ನ ಚಾಪ್ಟರ್ 2 ಅಂತ ಮಾಡ್ಕೊಂಡಿದ್ದೀನಿ. ಚಾಪ್ಟರ್ 2ನ ಸ್ಟಾರ್ಟ್ ಮಾಡೋಣ ಅಂತ. ಅದರಲ್ಲಿ ಫಸ್ಟ್ ಒನ್ ಯಾವಪ್ಪ ಅಂತಂದ್ರೆ ಪ್ರೊಬ್ಯಾಬಿಲಿಟಿ. ಇಂಟ್ರೊಡಕ್ಷನ್ ಬಂದ್ಬಿಟ್ಟು ಪ್ರೊಬ್ಯಾಬಿಲಿಟಿ ಇಟ್ ಮೇ ರೇನ್ ಟುಡೇ. ಪ್ರೊಬ್ಯಾಬ್ಲಿ ಇಟ್ ಮೇ ರೇನ್ ಟುಡೇ, ಇವತ್ತು ಮಳಿ ಆಗಬಹುದು, ಮೇ ಬಿ ಆಗಬಹುದು ಅಂತಿರ್ತೀವಲ್ಲ ಹಾಗೆ. ಆಮೇಲೆ ದೇರ್ ಈಸ್ ಅ ಚಾನ್ಸ್ ಟು ಕ್ರಿಯೇಟ್ ಹಿಸ್ಟ್ರಿ. ಈ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕೆ ಒಂದು ಚಾನ್ಸ್ ಇದೆ, ನಿಮಗೆ ಹಿಸ್ಟ್ರಿ ಕ್ರಿಯೇಟ್ ಆಗ್ಬೋದು, ಈಗ ಆಗಬಹುದು ಅನ್ನುವಂಥ ಮಾತು. It is likely that particular teacher may not come for taking class today. ಏನ್ ಅನ್ಸದಪ್ಪ ಅಂದ್ರೆ ಇವತ್ತು ಆ ಟೀಚರ್ ಬರತ್ತಿಲ್ಲ ಅನ್ಸದೈತ್ ನನಗ, ಇವತ್ತು ಆ ಕ್ಲಾಸ್ ತಗೊಳಕ ಆ ಟೀಚರ್ ಬರಲ್ಲ ಅನಿಸ್ತಿದೆ ನಂಗ. ಹಿಂಗ್ ಮಾತಾಡ್ತಿರ್ತೀವಲ್ಲ, ಇವೆಲ್ಲಾ ಕಾನ್ಸೆಪ್ಟ್ಸ್ ಏನಾಗಿರ್ತಪ್ಪ ಅಂದ್ರೆ ಪ್ರೊಬ್ಯಾಬಿಲಿಟಿ ಆಗಿರ್ತಾವ. ಇನ್ನೊಂದು ಕಾನ್ಸೆಪ್ಟ್, ದ UI may get success in the world wide. ಓಕೆ, ಏನಿದೆ ದ ಫಿಲ್ಮ್ UI may get success in world wide. ವಿಶ್ವದಾದ್ಯಂತ UI ಫಿಲ್ಮ್ ಏನಾಗ್ಬೋದಪ್ಪ ಅಂದ್ರೆ ಸಕ್ಸಸ್ನ ಕೊಡ್ಬೋದು. ಒಂದೇ ಒಂದು ಸಾಂಗ್ ರಿಲೀಸ್ ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ವ್ಯೂ ಆಗಿದಾವೆ. ಸೊ ಫಿಲ್ಮ್ ರಿಲೀಸ್ ಆದ್ರೆ ಏನಾಗ್ಬೋದು ಅದನ್ನೆಲ್ಲ ಆಮೇಲೆ ನೋಡೋಣಂತೆ. ಎ ನ್ಯೂಮರಿಕಲ್ ಮೆಜರ್ ಆಫ್ ಅನ್ಸರ್ಟನಿಟಿ ಈಸ್ ಪ್ರೊವೈಡೆಡ್ ಬೈ ದ ಥಿಯರಿ ಆಫ್ ಪ್ರೊಬ್ಯಾಬಿಲಿಟಿ. ಒಂದು ನ್ಯೂಮರಿಕಲ್ ಮೆಜರ್ನ ಒದಗಿಸ್ಕೊಡುತ್ತೆ. ಏನಪ್ಪಾ ಅಂದ್ರೆ ಅನ್ಸರ್ಟನಿಟಿ ಇದ್ದಂತ ಒಂದು ವಿಷಯನ ಪ್ರೊಬ್ಯಾಬಿಲಿಟಿ ಒಂದು ನ್ಯೂಮರಿಕಲ್ ಮೇಜರ್ನ ಒದಗಿಸ್ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಒಂದು ಕಾಯಿನ್ ಟಾಸ್ ಮಾಡ್ತೀನಿ ನಾ. ಈಗ ಒಂದು ಕಾಯಿನ್ ಟಾಸ್ ಮಾಡಿದಾಗ ಆ ಚಿತ್ತು ಬೀಳುತ್ತೋ ಡಬ್ಬು ಬೀಳುತ್ತೋ, ಎಷ್ಟು ಪ್ರೊಬ್ಯಾಬಿಲಿಟಿ ಇರುತ್ತೆ? ಆ ಚಿತ್ತು ಬೀಳ್ಬೋದು, ಡಬ್ಬು ಬೀಳ್ಬೋದು, ಹಾಫ್ ಚಾನ್ಸಸ್ ಇದೆ. ಅಂದ್ರೆ ಚಿತ್ತು ಬೀಳಕ್ ಹಾಫ್ ಚಾನ್ಸಸ್ ಇದೆ, ಡಬ್ಬು ಬೀಳಕ್ ಹಾಫ್ ಚಾನ್ಸಸ್ ಇದೆ. ಹೀಗೆ ಹೇಳೋದಕ್ಕೆ ಏನಂತೀವಪ್ಪ ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ದ ಥಿಯರಿ ಆಫ್ ಪ್ರೊಬ್ಯಾಬಿಲಿಟಿ ಒರಿಜಿನೇಟೆಡ್ ಆಸ್ ದ ಥಿಯರಿ ಆಫ್ ಗೇಮ್ಸ್. ಫಸ್ಟ್ ಪೈಲ ಏನಾಗಿತ್ತಪ್ಪ ಅಂತಂದ್ರೆ ಥಿಯರಿ ಆಫ್ ಪ್ರೊಬ್ಯಾಬಿಲಿಟಿ ಅಂತ ಕರಿಸ್ಕೊಂಡಿದ್ದಿಲ್ಲ, ಇದು ಥಿಯರಿ ಆಫ್ ಗೇಮ್ಸ್ ಅಂಡ್ ಚಾನ್ಸಸ್ ಅಂತ ಕರಿತಿದ್ರು. ಅಂದ್ರೆ ಎಷ್ಟು ಚಾನ್ಸಸ್ ಇದೆ, ಎಷ್ಟು ಪ್ರೊಬೆಬಲ್ ಆಗಿದೆ ಅನ್ನೋದು ಥಿಯರಿ ಆಫ್ ಗೇಮ್ ಅಥವಾ ಚಾನ್ಸಸ್ ಅಂತ ಕರಿತಿದ್ರು ಅಷ್ಟೇ. ಯಾವಪ್ಪ ಅಂತಂದ್ರೆ ಡ್ಯೂರಿಂಗ್ ದ 17th ಸೆಂಚುರಿಯಲ್ಲಿ ಇರುವಂತ ಒಂದು ಕಾನ್ಸೆಪ್ಟ್ ಇದು. 17th ಸೆಂಚುರಿ ಅಂತಂದ್ರೆ ನೋಡಿ ಎಷ್ಟು 200 ವರ್ಷಗಳ ಹಿಂದೆ ಆಗಿ ಹೋಯ್ತಿದ್ದು. The initial development in theory of probability were due to James Bernoulli. ಫಸ್ಟ್ ಬರ್ನೋಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇನಿಷಿಯಲ್ ಆಗಿ ಸ್ವಲ್ಪ ಅದರ ಥಿಯರಿನ ಡೆವಲಪ್ ಮಾಡ್ಕೊಂತ ಹೋಗ್ತಾರೆ. ಆಮೇಲೆ ಡಿ ಮೊಯ್ರೆ ಅನ್ನೋರು ಬರ್ತಾರೆ 1666ರಿಂದ 1754ವರೆಗೂ ಅವ್ರದ್ದು ಬದುಕಿದ್ದು ಅದು ಆಕ್ಚುಲಿ. ಆಮೇಲೆ ಲ್ಯಾಪ್ಲೇಸ್ ಬರ್ತಾರೆ, ಆಮೇಲೆ ಗೌಸ್ ಅನ್ನೋರು ಬರ್ತಾರೆ. ಇವೆಲ್ಲ ಏನಾಗ್ತಾವಪ್ಪ ಅಂತ ಇವ್ರು ಬಂದ್ಬಿಟ್ಟು ಇವರು ಒಂದೊಂದು ಥಿಯರಿನ ಪ್ರೊವೈಡ್ ಮಾಡ್ಕೊಂತ ಕೊಟ್ಕೊಂತ ಹೋಗ್ತಾರೆ. ಪ್ರೊಬ್ಯಾಬಿಲಿಟಿ ಥಿಯರಿನ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತಾರೆ, ಹಿಂಗಾಗ್ಬೋದು ಅಂತ ಅಂದ್ಬಿಟ್ಟು. ದ ಕ್ಲಾಸಿಕಲ್ ಡೆಫಿನೇಷನ್ ಆಫ್ ಪ್ರೊಬ್ಯಾಬಿಲಿಟಿ ವಾಸ್ ಗಿವನ್ ಬೈ ಲ್ಯಾಪ್ಲೇಸ್ ಇಲ್ಲಿದಾರಲ್ಲ, ಇವ್ರು ಕೊಟ್ಟಿದ್ದು. ಯಾವಾಗಪ್ಪ ಅಂದ್ರೆ 1812 ಕೊಡ್ತಾರೆ ಲ್ಯಾಪ್ಲೇಸ್ ಅವರು. ಏನು ಕ್ಲಾಸಿಕಲ್ ಡೆಫಿನೇಷನ್ ಆಫ್ ಪ್ರೊಬ್ಯಾಬಿಲಿಟಿ, ಒಂದು ಡೆಫಿನೇಷನ್ ಕೊಡ್ತಾರೆ ಪ್ರೊಬ್ಯಾಬಿಲಿಟಿ ಏನಂತಂದ್ರೆ ಅಂತ ಅನ್ನೋದನ್ನ. ಕ್ಲಾಸಿಕಲ್ ಡೆಫಿನೇಷನ್ ಇದಾವೆ. ಆಮೇಲೆ ಮತ್ತೆ ಅವರು ಬರ್ನೋಲಿ ಪ್ರಿನ್ಸಿಪಲ್ ಬರುತ್ತೆ, ಬರ್ನೋಲಿ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬರುತ್ತೆ, ಅದನ್ನೆಲ್ಲ ಕಲಿತೀವಿ. ಈಗ ಆ ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಬೇಕಾಗತ್ತೆ. ಫಸ್ಟ್ ಡೆಫಿನೇಷನ್ ಹೋಗಿಂದ ಮುಂಚೆ ಲೆಟ್ ಅಸ್ ಲರ್ನ್ ದ ಡೆಫಿನೇಷನ್ ಆಫ್ ಸಮ್ ಟರ್ಮ್ಸ್ ಬಿಫೋರ್ ಗೋಯಿಂಗ್ ಟು ದಿ ಪ್ರೊಬ್ಯಾಬಿಲಿಟಿ ಡೆಫಿನೇಷನ್. ಪ್ರೊಬ್ಯಾಬಿಲಿಟಿ ಡೆಫಿನೇಷನ್ ಹೋಗಿಂದ ಮುಂಚೆ ಬೇಸಿಕ್ ಕಾನ್ಸೆಪ್ಟ್ಸ್ ಡೆಫಿನೇಷನ್ ನ ತಿಳ್ಕೊಬೇಕಾಗತ್ತೆ. ಅಂದ್ರೆ ಏನು, ಒಂದಿಷ್ಟು ಕಾನ್ಸೆಪ್ಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮಾತ್ರ ಪ್ರೊಬ್ಯಾಬಿಲಿಟಿ ಡೆಫಿನೇಷನ್ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಫಸ್ಟ್ ಪೈಲಕ್ಕೆ ಏನಪ್ಪಾ ಅಂತಂದ್ರೆ ಆನ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು?
When we conduct a trial to obtain some statistical information, it is called an experiment. ಒಂದು ಟ್ರಯಲ್ ಮಾಡ್ತೀವಲ್ಲ, ಒಂದು ಇನ್ಫಾರ್ಮೇಶನ್, ಒಂದು ಡಾಟಾ ಪಡ್ಕೊಳ್ಳೋಕ್ಕೋಸ್ಕರ, ಆಕ್ಚುಲಿ ಡಾಟಾ ಅಂತಂದ್ರೆ ಅನ್ಆರ್ಗನೈಸ್ಡ್ ಇರುತ್ತೆ, ಐಚ್ಛಿಕತೆ ಇರುತ್ತೆ. ಇನ್ಫಾರ್ಮೇಶನ್ ಅಂತಂದ್ರೆ ಅದನ್ನ ಆರ್ಗನೈಸ್ ಮಾಡಲಾಗುತ್ತೆ. ಡಾಟಾನ ಆರ್ಗನೈಸ್ ಮಾಡಿದಾಗ ಸಿಗೋದು ಏನಪ್ಪಾ ಅಂತಂದ್ರೆ ಇನ್ಫಾರ್ಮೇಶನ್. ಓಕೆ, ಇಲ್ಲಿ ಏನ್ ಹೇಳಿದ್ದಾರೆ, ವಿ ಕಂಡಕ್ಟ್ ಎ ಟ್ರಯಲ್ ಟು ಅಬ್ಟೈನ್ ಸಮ್ ಸ್ಟಾಟಿಸ್ಟಿಕಲ್ ಇನ್ಫಾರ್ಮೇಶನ್. ಸ್ಟಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಸಿಗೋಕೋಸ್ಕರ ಏನ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ಟ್ರಯಲ್ ನ ಕಂಡಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಒಂದ್ ಕಾಯಿನ್ ನ ತೂರ್ತೀವಿ, ಒಂದನೇ ಬಾರಿ ಅಂದ್ರೆ ಒಂದ್ ಟ್ರಯಲ್ ಅಂತ ಅರ್ಥ. ಎರಡನೇ ಬಾರಿ ತೂರಿದ್ವಿ, ಎರಡು ಟ್ರಯಲ್. ಮೂರನೇ ಬಾರಿ ತೂರಿದ್ವಿ, 3 ಟ್ರಯಲ್. ಒಂದು ಇಸ್ಪೆಟ್ ಕಟ್ಟಿರುತ್ತೆ, 56 ಕಾರ್ಡ್ಸ್ ಇರ್ತವೆ, ಗೊತ್ತಿರುತ್ತೆ ನಿಮ್ಗೆ. ಗೊತ್ತಿರಲ್ಲ, ಗೊತ್ತು ಮಾಡ್ಕೊಳ್ಳಿ. 52 ಕಾರ್ಡ್ಸ್ ಇರ್ತವೆ, ಅದರಲ್ಲಿ ಒಂದು ಕಾರ್ಡ್ ಪಿಕ್ ಮಾಡ್ತೀನಿ, ನಾ ಕಿಂಗ್ ಬರುವಂತ ಚಾನ್ಸಸ್ ಎಷ್ಟಿರುತ್ತೆ ಅನ್ನುವಂತ ಒಂದು ಹೀಗೆ ಕಾನ್ಸೆಪ್ಟ್ ಏನಾಗಿತ್ತಪ್ಪ ಅಂದ್ರೆ ಒಂದು ಟ್ರಯಲ್ ನ ಕಂಡಕ್ಟ್ ಮಾಡೋದು. ಒಂದ್ ಟ್ರಯಲ್, ಒಮ್ಮೆ ಹೇಳಿದ್ರೆ ಒಂದ್ ಟ್ರಯಲ್, ಎರಡನೇ ಬಾರಿ ಹೇಳಿದ್ರೆ 2 ಟ್ರಯಲ್, ಹೀಗೆ. ಆಮೇಲೆ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಸ್ಯಾಂಪಲ್ ಸ್ಪೇಸ್, ದ ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಆಲ್ ಪಾಸಿಬಲ್ ಔಟ್ಕಮ್ಸ್ ಒಂದು ಗ್ರೂಪ್ ಮಾಡಿದ್ರೆ, ಒಂದು ಸೆಟ್ ಮಾಡಿದ್ರೆ, ಆಫ್ random experiment is the sample space is denoted by S. ಈ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ 2 ಕಾಯಿನ್ ಟಾಸ್ ಮಾಡ್ತಿದೀನಿ ಅಂತ ಅನ್ಕೊಳ್ಳಿ. 2 ಕಾಯಿನ್ ಟಾಸ್ ಮಾಡಿದ್ರೆ ಎಷ್ಟು ಚಾನ್ಸಸ್ ಇದೆ ನಮ್ಗೆ ಹೆಡ್ ಬೀಳೋದು, ಟೈಲ್ ಬೀಳೋದು? ಅಂದ್ರೆ ನೋಡಿ, ಒಂದನೇ ಬರೆ 2 ಕಾಯಿನ್ ಟಾಸ್ ಮಾಡ್ತೀನಿ, ಒಂದ್ ಹೆಡ್ ಬೀಳ್ಬೋದು, ಒಂದ್ ಟೈಲ್ ಬೀಳ್ಬೋದು. ಎರಡನೇ ಬರೆ ಇನ್ನೊಂದು ಅಂದ್ರೆ ಅದೇ ಏನ್ ಚಾನ್ಸಸ್ ಇರುತ್ತೆ, ಇನ್ನೊಂದು ಚಾನ್ಸಸ್ ಇರುತ್ತೆ. ಏನಪ್ಪಾ ಅಂದ್ರೆ 2 ಹೆಡ್ ಬೀಳ್ಬೋದು, ಅಥವಾ 2 ಟೈಲ್ ಬೀಳ್ಬೋದು, ಅಥವಾ ಒಂದು ಹೆಡ್ ಬಿದ್ದಿದ್ದು ಡಬ್ ಬಿದ್ದು ಟೇಲು, ಒಂದು ಟೇಲ್ ಬಿದ್ದು. ಅಂದ್ರೆ ಒಂದನೇ ಬರೆ ಚಾನ್ಸ್ ಇದ್ದಾಗ ಏನಿತ್ತು, ಹೆಡ್ ಟೇಲ್ ಇತ್ತು, ಅದೇ ಟೇಲು ಹೆಡ್ ಆಗ್ಬೋದು. ಅಂದ್ರೆ 4 ಚಾನ್ಸಸ್ ಇರ್ತವೆ. ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಅಂದ್ಬಿಟ್ಟು 2 ಕಾಯಿನ್ ಟಾಸ್ ಮಾಡಿದಾಗ 4 ಚಾನ್ಸಸ್ ಬರ್ತಾವೆ ನಮ್ಗೆ. ಅಲ್ಲಿ 4 ಸ್ಯಾಂಪಲ್ ಸ್ಪೇಸ್ ಸಿಗುತ್ತೆ. ಅಂದ್ರೆ 4 ಟೈಪ್ ಆಫ್ ಔಟ್ಕಮ್ಸ್ ಬರ್ಬೋದು ಅಂತ, ಪಾಸಿಬಲ್ ಔಟ್ಕಮ್ಸ್. ಅದನ್ನ ಎದರಿಂದ ಡಿನೋಟ್ ಮಾಡ್ತಾರಪ್ಪ ಅಂದ್ರೆ ಎಸ್ ಲಿಂದ ಡಿನೋಟ್ ಮಾಡ್ತಾರೆ. ದ ಔಟ್ಕಮ್ಸ್ ಆಫ್ ದಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್ ಆರ್ ಕಾಲ್ಡ್ ದ ಸ್ಯಾಂಪಲ್ ಪಾಯಿಂಟ್ ಆರ್ ಔಟ್ಕಮ್ಸ್ ಆಫ್ ಕೇಸಸ್. ನೋಡಿ, ಅದೇ ಇಷ್ಟೊತ್ತನ ಏನ್ ಹೇಳಿದ್ನಲ್ಲ, ಅದೇ ದ ಔಟ್ಕಮ್ಸ್ ಆಫ್ ದಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್ ಆರ್ ಕಾಲ್ಡ್ ಸ್ಯಾಂಪಲ್ ಪಾಯಿಂಟ್ಸ್. ಸ್ಯಾಂಪಲ್ ಪಾಯಿಂಟ್ಸ್ ಅಂತ ಕರೀತಾರೆ ಔಟ್ಕಮ್ ಬಂದಿರೋದನ್ನ, ಅಥವಾ ಔಟ್ಕಮ್ ಆರ್ ಕೇಸಸ್, ಔಟ್ಕಮ್ಸ್ ಅಂತ ಕರೀತಾರೆ, ಅಥವಾ ಕೇಸಸ್ ಅಂತಾನೂ ಕರೀತಾರೆ ಸ್ಯಾಂಪಲ್ ಸ್ಪೇಸ್ಗೆ, ನೆನಪಿಟ್ಟುಕೊಳ್ಳಿ. ಆಮೇಲೆ ಇವೆಂಟ್ಸ್, ದ ಪಾಸಿಬಲ್ ಔಟ್ಕಮ್ಸ್ ಆಫ್ ಎ ಟ್ರಯಲ್. ಪಾಸಿಬಲ್ ಔಟ್ಕಮ್ ಏನು, ಒಂದ್ ಟ್ರಯಲ್ ಮಾಡಿದಾಗ ಒಂದು ಔಟ್ಕಮ್ ಏನಿರುತ್ತೆ ಅದಕ್ಕೆ ಏನಂತಾರಪ್ಪ ಅಂದ್ರೆ ಇವೆಂಟ್ ಅಂತ ಕರೀತಾರೆ. ಟ್ರಯಲ್ ಇರ್ಬೋದು ಅಥವಾ ಎಕ್ಸ್ಪೆರಿಮೆಂಟ್ಸ್ ಇರ್ಬೋದು, ಅದಕ್ಕೆ ಇವೆಂಟ್ಸ್ ಅಂತಾರೆ. ಅಂದ್ರೆ ಒಂದನೇ ಬರೀ ಟಾಸ್ ಮಾಡಿದಾಗ ಏನ್ ಔಟ್ಕಮ್ ಬರ್ಬೋದು ಅಂತ ಗ್ರೂಪ್ ಮಾಡಿದಾಗ 4 ಔಟ್ಕಮ್ ಬರ್ತವೆ ನಮ್ಗೆ, ಅದು ಸ್ಯಾಂಪಲ್ ಸ್ಪೇಸ್ ಆಗುತ್ತೆ. ಒಂದನೇ ಬರೀ ಟಾಸ್ ಮಾಡಿದಾಗ ಏನ್ ಔಟ್ಕಮ್ ಬರುತ್ತಲ್ಲ ಅದು ಇವೆಂಟ್ ಆಗಿರುತ್ತೆ. ಇವೆಂಟ್ ಆರ್ ಜನರಲಿ ಡಿನೋಟೆಡ್ ಬೈ ದಿ ಕ್ಯಾಪಿಟಲ್ ಲೆಟರ್ಸ್ ABCD ಅಂತ ಅದನ್ನ ಹಾಗೆ ಮುಂದುವರಿಸ್ಕೊಂತ ಹೋಗ್ತೀವಿ ಇವೆಂಟ್ಸ್ ನ ಡಿನೋಟ್ ಮಾಡೋಕ್ಕೋಸ್ಕರ, ಇವೆಂಟ್ ನ ಹೇಳೋಕ್ಕೋಸ್ಕರ. ಎಕ್ಸಾಸ್ಟಿವ್ ಇವೆಂಟ್ಸ್, ಇನ್ ಮುಂದೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವು, ಸ್ವಲ್ಪ ಗಮನ ಇಟ್ಟು ಕೇಳಿ. ಎಕ್ಸಾಸ್ಟಿವ್ ಇವೆಂಟ್ ಅಂದ್ರೆ ದ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಎ ಟ್ರಯಲ್ ಎಕ್ಸ್ಪೆರಿಮೆಂಟ್ಸ್ ಆರ್ ಕಾಲ್ಡ್ ಎಕ್ಸಾಸ್ಟಿವ್ ಇವೆಂಟ್ಸ್. ಎಷ್ಟು ಇವೆಂಟ್ಸ್ ಲಿಂದ ಟೋಟಲ್ ಔಟ್ಕಮ್ ಬರ್ತಾವಲ್ಲ, ಎಷ್ಟು ಟ್ರಯಲ್ಸ್ ಆದ್ರಿಂದ ಎಷ್ಟು ಔಟ್ಕಮ್ ಬರ್ತಾವಲ್ಲ, ಅವಕ್ಕೆಲ್ಲಕ್ಕೂ ಏನಂತೀವಪ್ಪ ಅಂತಂದ್ರೆ ಎಕ್ಸಾಸ್ಟಿವ್ ಇವೆಂಟ್ಸ್ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್, ಇಫ್ ಆಲ್ ದ ಪಾಸಿಬಲ್ ಔಟ್ಕಮ್ಸ್ ಆಫ್ ಅನ್ ಎಕ್ಸ್ಪೆರಿಮೆಂಟ್ ಆರ್ ಟೇಕನ್ ಇನ್ ಟು ಕನ್ಸಿಡರೇಷನ್, ದೆನ್ ಸಚ್ ಇವೆಂಟ್ಸ್ ಆರ್ ಕಾಲ್ಡ್ ಎಕ್ಸಾಸ್ಟಿವ್ ಇವೆಂಟ್ಸ್. ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಅದರಿಂದ ಬಂದಂತ ಔಟ್ಕಮ್ಸ್ ನ ಕನ್ಸಿಡರ್ ಮಾಡಿದ್ರೆ, ಅವೇನೇನು ಎಕ್ಸ್ಪೆರಿಮೆಂಟ್ ಮಾಡಿದಂತ ಇವೆಂಟ್ಸ್ ಇರ್ತವಲ್ಲ, ಟ್ರಯಲ್ಸ್ ತಗೊಂಡಿರ್ತೀವಲ್ಲ, ಔಟ್ಕಮ್ ಏನೇನಿರ್ತವಲ್ಲ ಆ ಟ್ರಯಲ್ಸ್ ಇಂದ ಬಂದಂತವು, ಅವೆಲ್ಲ ಏನಾಗಿರ್ತಾವಪ್ಪ ಅಂದ್ರೆ ಎಕ್ಸಾಸ್ಟಿವ್ ಇವೆಂಟ್ಸ್ ಅಂತ ಆಗಿರ್ತವೆ, ಎಕ್ಸಾಸ್ಟಿವ್ ಇವೆಂಟ್ಸ್ ಆಗಿರ್ತವೆ. ಸ್ಯಾಂಪಲ್ ಸ್ಪೇಸ್ ಬೇರೆ, ಇವೆಂಟ್ಸ್ ಬೇರೆ, ಎಕ್ಸಾಸ್ಟಿವ್ ಇವೆಂಟ್ಸ್ ಬೇರೆ. ಸ್ಯಾಂಪಲ್ ಸ್ಪೇಸ್ ಅಂತಂದ್ರೆ ಒಂದು ನಾರ್ಮಲ್ ಆದಂತ ಸೆಟ್ ಆಗಿರುತ್ತೆ, ಬರ್ಬೋದು ಬರದೇ ಇರ್ಬೋದು ಅದು, ಹೌದಾ, ಇಷ್ಟು ಔಟ್ಕಮ್ಸ್ ಬರಬಹುದು ಅನ್ನುವಂತ ಒಂದು ಸೆಟ್ ಆಗಿರುತ್ತೆ. ಇವೆಂಟ್ಸ್ ಅಂತಂದ್ರೆ ಒಮ್ಮೆ ಟ್ರಯಲ್ ಮಾಡಿದಾಗ ಬರುವಂತ ಇವೆಂಟ್ ಆಗಿರುತ್ತೆ, ಅಥವಾ 2ನೇ ಬರೆ 3ನೇ ಬರೆ ಹಾಗೆ ಒಂದೊಂದು ಕನ್ಸಿಡರ್ ಮಾಡಿದ್ರೆ ಒಂದೊಂದು ಇವೆಂಟ್. ಎಕ್ಸಾಸ್ಟಿವ್ ಇವೆಂಟ್ಸ್ ಅಂತಂದ್ರೆ ಅಷ್ಟು ಇವೆಂಟ್ಸ್ ನ ಕಂಬೈನ್ ಮಾಡ್ತೀವಿ. 3 ಬರೆ ಟ್ರಯಲ್ ಮಾಡಿದೀವಿ ಅಂದ್ರೆ 3 ಬರೆ ಕಂಬೈನ್ ಮಾಡಿದಾಗ ಏನ್ ಬರುತ್ತಲ್ಲ ಅದು ಎಕ್ಸಾಸ್ಟಿವ್ ಇವೆಂಟ್ಸ್ ಆಗಿರುತ್ತೆ. ನೆಕ್ಸ್ಟ್, ಈಕ್ವಲಿ ಲೈಕ್ಲಿ ಇವೆಂಟ್ಸ್. ಇದು ಇಂಪಾರ್ಟೆಂಟ್. The events are said to be equally likely if the chance of happening of each event is equal or same.
ಈಕ್ವಲಿ ಲೈಕ್ಲಿ ಇವೆಂಟ್ಸ್ ಅಂತ ಯಾವಾಗ ಕರಿತೀವಪ್ಪ ಅಂತಂದ್ರೆ ಪ್ರತಿಯೊಂದು ಚಾನ್ಸ್ ಏನಿರುತ್ತಪ್ಪ ಅಂದ್ರೆ ಪ್ರತಿಯೊಂದು ವೇರಿಯೇಬಲ್ಸಿಗೂ ಈಕ್ವಲ್ ಚಾನ್ಸಸ್ ಇರುತ್ತೆ, ಸೇಮ್ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಒಂದ್ ಕಾಯಿನ್ ಟಾಸ್ ಮಾಡಿದಾಗ ಚಿಟ್ಟ ಹಾಗೂ ಡಬ್ಬ ಅಂತಂದ್ರೆ ಹೆಡ್ ಮತ್ತು ಟೇಲ್ ಎರಡು ಈಕ್ವಲ್ ಇರುತ್ತಲ್ಲ, ಹೆಡ್ ಇರ್ಬೋದು ಟೇಲ್ ಇರ್ಬೋದು, ಈಕ್ವಲ್ ಪಾಸಿಬಿಲಿಟಿ ಇದೆ. ಸೊ ಅಂತದಕ್ಕೆ ಏನಂತೀರಪ್ಪ ಅಂತಂದ್ರೆ ಈಕ್ವಲಿ ಲೈಕ್ಲಿ ಇವೆಂಟ್ಸ್ ಅಂತ ಕರಿಬೇಕಾಗತ್ತೆ. ಅನದರ್ ವರ್ಡ್ಸ್, ಇವೆಂಟ್ಸ್ ಆರ್ ಸೆಡ್ ಟು ಬಿ ಈಕ್ವಲಿ ಲೈಕ್ಲಿ ಅಂಡ್ ಒನ್ ಡಸ್ ನಾಟ್ ಆಕರ್ ಮೋರ್ ಆಫನ್ ದೆನ್ ಅದರ್ಸ್. ಅಂದ್ರೆ ಒಂದು ಏನಾಗ್ತಿರತ್ತಲ್ಲ ಅದು ಇನ್ನೊಂದಕ್ಕಿಂತ ಹೆಚ್ಚಿಗೆ ಆಗಲ್ಲ ಅಥವಾ ಕಡಿಮೆನೂ ಆಗಲ್ಲ, ಪ್ರೊಬ್ಯಾಬಿಲಿಟಿ. ಅಂತದಕ್ಕೆ ಏನಂತೀವಪ್ಪ, ಈಕ್ವಲಿ ಲೈಕ್ಲಿ ಇವೆಂಟ್ಸ್ ಅಂತ ಕರಿತೀವಿ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್, ಇದು ಇಂಪಾರ್ಟೆಂಟ್. Two events are said to be mutually exclusive when they cannot happen simultaneously in a single trial. ಕಾಯಿನ್ ಮಾಡಿದಾಗ ಹಾಗೆ ಇರುತ್ತೆ. ಏನಪ್ಪಾ ಅಂತಂದ್ರೆ ಒಮ್ಮೆ ಟ್ರಯಲ್ ಮಾಡಿದಾಗ ಹೆಡ್ ಮತ್ತು ಟೈಲ್ ಎರಡು ಒಮ್ಮೆಲೆ ಬರಕ್ ಸಾಧ್ಯ ಆಗತ್ತಾ? ಎರಡು ಕಾಯಿನ್ಸ್ ನ ಟಾಸ್ ಮಾಡ್ಬೇಕಾಗತ್ತೆ. ಹಂಗಿರುವಾಗ ಬರ್ಬಹುದು, ಬಟ್ ಒಂದೇ ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಮತ್ತು ಟೇಲ್ ಎರಡು ಬರಕ್ ಸಾಧ್ಯ ಇಲ್ಲ. ಹಂಗೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತಂದ್ರೆ ಹೆಡ್ ಇದ್ರೆ ಮ್ಯೂಚುವಲ್ ಆಗಿ ಟೇಲ್ ಕ್ಯಾನ್ಸಲ್ ಆಗತ್ತೆ, ಅಥವಾ ಟೇಲ್ ಬಿದ್ರೆ ಮ್ಯೂಚುವಲ್ ಆಗಿ ಹೆಡ್ ಕ್ಯಾನ್ಸಲ್ ಆಗುತ್ತೆ. ಹೀಗೆ ಒಂದು ಎಕ್ಸ್ಕ್ಲೂಸ್ ಮಾಡಿಬಿಡುತ್ತೆ. ಒಂದು ಎಕ್ಸ್ಕ್ಲೂಡ್ ಮಾಡೋದಕ್ಕೆ ಏನಂತೀಪ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತ ಕರಿತೀವಿ. ಅನದರ್ ವರ್ಡ್ಸ್, two events are said to be mutually exclusive when the happening of one excludes the happening of the other in a single trial. ಒಂದು ಸಿಂಗಲ್ ಟ್ರಯಲ್ ಮಾಡಿದಾಗ ಒಂದು ಹ್ಯಾಪನ್ ಆದ್ರೆ ಇನ್ನೊಂದು ಏನಾಗಿರುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಎಕ್ಸ್ಕ್ಲೂಸಿವ್ ಆಗಿರುತ್ತೆ, ಅದು ಆಗಕ್ ಚಾನ್ಸೇ ಇಲ್ಲ. ಆಗಿರುತ್ತಲ್ಲ ಇನ್ನೊಂದು ಆಗಕ್ ಚಾನ್ಸೇ ಇಲ್ಲ. ಅಂತ ಇವೆಂಟ್ಸ್ ಏನಂತೀವಪ್ಪ ಅಂದ್ರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಕಾಂಪ್ಲಿಮೆಂಟರಿ ಇವೆಂಟ್ಸ್. ಲೆಟ್ ದೇರ್ ಬಿ ಟು ಇವೆಂಟ್ಸ್ ಎ ಅಂಡ್ ಬಿ. ಎ ಅಂಡ್ ಬಿ ಎರಡು ಇವೆಂಟ್ಸ್ ಇದಾವ ಅಂತ ತಗೋಣಂತೆ. ಎ ಈಸ್ ಕಾಲ್ಡ್ ದ ಕಾಂಪ್ಲಿಮೆಂಟರಿ ಇವೆಂಟ್ ಆಫ್ ಬಿ. ಎನ ಏನಂತೀಪ ಅಂದ್ರೆ ಕಾಂಪ್ಲಿಮೆಂಟರಿ ಇವೆಂಟ್ ಆಫ್ ಬಿ ಅಂತ ಕರಿತೀವಿ. ಅಂಡ್ ಬಿ ಈಸ್ ಕಾಲ್ಡ್ ಕಾಂಪ್ಲಿಮೆಂಟರಿ ಇವೆಂಟ್ ಆಫ್ ಎ ಇಫ್ ಎ ಅಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂಡ್ ಎಕ್ಸಾಸ್ಟಿವ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರ್ಬೇಕು, ಹಾಗೆ ಎಕ್ಸಾಸ್ಟಿವ್ ಆಗಿರ್ಬೇಕು. ಎಕ್ಸ್ಕ್ಲೂಸಿವ್ ಅಂತಂದ್ರೆ ಒಂದು ಇನ್ನೊಂದು ಕ್ಯಾನ್ಸಲ್ ಮಾಡಬೇಕು. ಎಕ್ಸಾಸ್ಟಿವ್ ಅಂತಂದ್ರೆ ಒಂದು ಇನ್ನೊಂದು ಎರಡು, ಅಂದ್ರೆ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಸೇಮ್ ಟ್ರಯಲ್ ಮಾಡಿದಾಗ ಅದೇ ಇವೆಂಟ್ಸ್ ಬರ್ತಿರ್ಬೇಕು. ಒಮ್ಮೆ ಎ ಬರ್ಬೇಕು, ಒಮ್ಮೆ ಬಿ ಬರ್ಬೇಕು, ಒಮ್ಮೆ ಎ ಬರ್ಬೇಕು, ಒಮ್ಮೆ ಬಿ ಬರ್ಬೇಕು. ಹೀಗೆ ಎಕ್ಸ್ಕ್ಲೂಸಿವ್ ಆಗಿರ್ಬೇಕು ಮತ್ತು ಎಕ್ಸಾಸ್ಟಿವ್ ಆಗಿರ್ಬೇಕು. ಓಕೆ, ಅವಕ್ಕೆ ಏನಂತೀವಪ್ಪ ಅಂದ್ರೆ ಕಾಂಪ್ಲಿಮೆಂಟರಿ ಇವೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಸಿಂಪಲ್ ಅಂಡ್ ಕಂಪೌಂಡ್ ಇವೆಂಟ್ಸ್. ಇನ್ ಕೇಸ್ ಆಫ್ ಸಿಂಪಲ್ ಇವೆಂಟ್ಸ್ ತಗೊಂಡ್ರೆ ವಿ ಕನ್ಸಿಡರ್ ದ ಪ್ರೊಬಬಿಲಿಟಿ ಆಫ್ ಹ್ಯಾಪನಿಂಗ್ ಆರ್ ನಾಟ್ ಹ್ಯಾಪನಿಂಗ್ ಆಫ್ ಸಿಂಪಲ್ ಇವೆಂಟ್ಸ್. ಏನಾಗುತ್ತೆ, ಪ್ರೊಬಬಿಲಿಟಿ ಆಫ್ ಹ್ಯಾಪನಿಂಗ್ ಆರ್ ನಾಟ್ ಹ್ಯಾಪನಿಂಗ್ ಇನ್ ಸಿಂಪಲ್ ಇವೆಂಟ್ಸ್. ಪ್ರೊಬಬಿಲಿಟಿ ಹ್ಯಾಪನಿಂಗ್ ಏನಿರುತ್ತಲ್ಲ ಅದು ನಾಟ್ ಹ್ಯಾಪನಿಂಗ್ ಇರುತ್ತೆ. ಇನ್ ಕೇಸ್ ಆಫ್ ಕಾಂಪೌಂಡ್ ಇವೆಂಟ್ಸ್ ಬಂದ್ರೆ ವಿ ಕನ್ಸಿಡರ್ ದ ಜಾಯಿಂಟ್ ಆಕರೆನ್ಸ್ ಆಫ್ 2 or more ಇವೆಂಟ್ಸ್. ಜಾಯಿಂಟ್ ಆಕರೆನ್ಸ್ ಆಗ್ತಿರುತ್ತೆ 2 or more ಇವೆಂಟ್ಸ್. ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ತಿಳ್ಕೊಳ್ಳಿ. ನೆಕ್ಸ್ಟ್, ಡಿಪೆಂಡೆಂಟ್ ಅಂಡ್ ಇಂಡಿಪೆಂಡೆಂಟ್. ಮತ್ತೆ ಇಂಡಿಪೆಂಡೆಂಟ್ ನೋಡೋಣಂತೆ. Two events are said to be independent if the occurrence of one does not affect and is not affected by the occurrence of the other. ಒಂದು ಇವೆಂಟ್ ಆಗೋದ್ರಿಂದ ಇನ್ನೊಂದು ಇವೆಂಟ್ ಮೇಲೆ ಅದರ ಎಫೆಕ್ಟ್ ಬೀಳಿಲ್ಲ ಅಂದ್ರೆ, ಆ ಇವೆಂಟ್ ಆಕರ್ ಆಗೋದ್ರಿಂದ ಇನ್ನೊಂದು ಇವೆಂಟ್ ಮೇಲೆ ಎಫೆಕ್ಟ್ ಬೀಳಿಲ್ಲ ಅಂತಂದ್ರೆ ಅದೇನಾಗಿರುತ್ತಪ್ಪ ಅಂತಂದ್ರೆ ಇಂಡಿಪೆಂಡೆಂಟ್ ಇವೆಂಟ್. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಒಂದು 50 ರೂಪಾಯಿ ನಾನು ಕಾಯಿನ್ ನ ಟಾಸ್ ಮಾಡ್ತಾ ಇದ್ದೀನಿ, ಹಾಗೆ ಒಂದು 10 ಗಟ್ಟಿನ ಟಾಸ್ ಮಾಡ್ತಾ ಇದ್ದೀನಿ. ಎರಡು ಇವೆಂಟ್ ಬೇರೆ ಬೇರೆ ಅಲ್ಲ, ಅವು ಎರಡಕ್ಕೂ ಏನಿರಂಗಿಲ್ಲಪ್ಪ ಅಂತಂದ್ರೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಆಗಿರ್ತವೆ. ಓಕೆ, ಅದನ್ನ ಟಾಸ್ ಮಾಡಿದಾಗ ಬೀಳುವಂತ ಇವೆಂಟ್ಸ್ ಏನಿರ್ತಪ್ಪ ಅಂದ್ರೆ ಅವು ಡಿಪೆಂಡೆಂಟೇ ಆಗಿರೋದಿಲ್ಲ. 10 ಗಟ್ಟಿ ಎಷ್ಟು ವಜನ್ ಇದೆ, 50 ಪೈಸೆ ಎಷ್ಟು ವಜನ್ ಇರುತ್ತೆ, ಅದೆಲ್ಲ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಒಂದ್ರ ಮೇಲೆ ಒಂದು ಇವೆಂಟ್ ಇನ್ನೊಂದ್ರ ಮೇಲೆ ಇವೆಂಟ್ ಮೇಲೆ ಏನಾಗ್ತಿರೋದಿಲ್ಲಪ್ಪ ಅಂತಂದ್ರೆ ಯಾವುದೇ ರೀತಿಯಾದಂತ ಪರಿಣಾಮನ ಬೀರ್ತಿರಲ್ಲ. ಹಾಗೆ ಡಿಪೆಂಡೆಂಟ್ ಇವೆಂಟ್. Two events are said to be dependent when the occurrence of one does affect the probability of the occurrence of the other event. Two events ಆಗ್ತಿರ್ತವೆ, ಒಂದು ಇವೆಂಟ್ ಆಕರೆನ್ಸ್ ಇನ್ನೊಂದು ಇವೆಂಟ್ ಮೇಲೆ ಪ್ರಭಾವ ಬೀರ್ತಾ ಇದ್ರೆ, ಇನ್ನೊಂದು ಇವೆಂಟ್ ಪ್ರೊಬಾಬಿಲಿಟಿ ಮೇಲೆ ಪ್ರಭಾವ ಬೀರ್ತಾ ಇದ್ರೆ ಅದಕ್ಕೆ ಏನಂತೀವಪ್ಪ ಅಂದ್ರೆ
ಡಿಪೆಂಡೆಂಟ್ ಇವೆಂಟ್ ಅಂತ ಕರಿತೀವಿ. 50 ಪೈಸನ ಕಾಯಿನ್ ಟಾಸ್ ಮಾಡಿದ್ರೆ ಇನ್ನೊಂದ್ರ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ ಹಾಗೆ. ನೆಕ್ಸ್ಟ್ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ಡೆಫಿನಿಷನ್ ಬರೋಣಂತೆ. ಡೆಫಿನಿಷನ್ ಆಫ್ ಪ್ರೊಬ್ಯಾಬಿಲಿಟಿ ಅದರಲ್ಲಿ 2 ಬರ್ತವೆ. ಒಂದು ಕ್ಲಾಸಿಕಲ್, ಅದಕ್ಕೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮ್ಯಾಥಮೆಟಿಕಲ್ ಡೆಫಿನಿಷನ್ ಅಂತ ಕರೀತಾರೆ. ಇನ್ನೊಂದು ಎಂಪೆರಿಕಲ್ ಆರ್ ರಿಲೇಟಿವ್ ಡೆಫಿನಿಷನ್ ಅಂತ ಕರೀತಾರೆ. ಒಂದನೇದ್ದು ಕ್ಲಾಸಿಕಲ್ ಅಥವಾ ಮ್ಯಾಥಮೆಟಿಕಲ್. ಪ್ರಿಯರಿ ಅಂತಂದ್ರೆ ಅದು ಫಸ್ಟ್ನೇದು ಹಳೆ ಡೆಫಿನಿಷನ್ ಆಗಿರುತ್ತೆ. ಏನು ಹೇಳ್ತಾರೆ ನೋಡ್ರಿ ಆ ಡೆಫಿನಿಷನ್ ಅಲ್ಲಿ. ಯಾರು ಹೇಳಿದ್ದು? ಲ್ಯಾಪ್ಲೇಸ್. ಒಂದೇ ಸ್ಲೈಡ್ ನಲ್ಲಿ ನೋಡಿದ್ವಿ. ಓಕೆ, ಇಫ್ ದೇರ್ ಆರ್ n exhaustive, mutually exclusive and equal likely cases and m of them are favorable to an event A. ಇರುತ್ತೆ ನೋಡ್ರಿ. If there are n exhaustive, mutually exclusive and equally likely cases, n ಕೇಸಸ್ ಇದಾವೆ. ಎಂತ ಕೇಸಸ್ ಅಂತಂದ್ರೆ ಎಕ್ಸಾಸ್ಟಿವ್ ಕೇಸಸ್ ಆಗಿರ್ತವೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂಡ್ ಈಕ್ವಲಿ ಲೈಕ್ಲಿ ಕೇಸಸ್. ಹೌದಾ? ಇನ್ನೊಮ್ಮೆ ನೋಡ್ಕೊಂಡ್ ಬರಿಬೇಕಾದ್ರೆ ಏನೇನ್ ಡೆಫಿನೇಷನ್ ಇದಾವಲ್ಲ ಅವನು ಅಂತ ಕೇಸಸ್ ಇದ್ರೆ ಅಂಡ್ ಎಮ್ ಆಫ್ ದಮ್ ಆರ್ ಫೇವರಬಲ್ ಟು ದಿ ಇವೆಂಟ್. ಆನ್ ಇವೆಂಟ್ ಒಂದ್ ಇವೆಂಟ್ ಆಗೋದಿದ್ರೆ ಎಮ್ ಏನಾಗಿರುತ್ತೆ? ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ ಆಗಿರುತ್ತೆ. ದ ಪ್ರೊಬಬಿಲಿಟಿ ಆಫ್ ಎ ಹ್ಯಾಪನಿಂಗ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ. ರೇಷಿಯೋ ಅಲ್ಲೇ ಡಿಫೈನ್ ಮಾಡ್ಬೇಕಾಗತ್ತೆ. ಎಮ್ ಡಿವೈಡೆಡ್ ಬೈ ಎನ್. ಹೇಗೆ? ಎಮ್ ಡಿವೈಡೆಡ್ ಬೈ ಎನ್ ಅಂತ ಡಿಫೈನ್ ಮಾಡ್ಬೇಕಾಗತ್ತೆ. ಅಂದ್ರೆ ರೇಷಿಯೋ ಒಳಗೆ ಡಿಫೈನ್ ಮಾಡೋದಾದ್ರೆ ಪ್ರೊಬಬಿಲಿಟಿ ಆಫ್ ಎ ಎಮ್ ಡಿವೈಡೆಡ್ ಬೈ ಎನ್ ಅಂದ್ರೆ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್. ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಏನಂತ ಅಂದ್ವಿಪ್ಪ ಅಂತಂದ್ರೆ ಎಮ್ ಅಂತ ಕರೆದ್ವಿ. ಇಲ್ಲಿದೆ ನೋಡಿ, ಎಮ್ ಆಫ್ ದಮ್ ಆರ್ ಫೇವರೇಬಲ್ ಟು ಆನ್ ಇವೆಂಟ್. ಒಂದು ಇವೆಂಟ್ ಆದ್ರೆ ಅದರ ಔಟ್ಕಮ್ ಏನ್ ಬರುತ್ತಲ್ಲ ಅದು ಎಮ್ ಆಗಿರುತ್ತೆ. ಹಾಗೆ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್. ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಏನಂದಿವಪ್ಪ ಅಂದ್ರೆ ಎನ್ ಅಂತ ಕರೀತಿದೀವಿ. ಹೌದಾ? ಕೇಸಸ್ ಅಂದ್ರೆ ಏನು? ಲೈಕ್ಲಿ ಕೇಸಸ್ ಅಥವಾ ಪಾಸಿಬಲ್ ಔಟ್ಕಮ್ಸ್ ಎರಡು ಒಂದೇ ಆಗಿರ್ತಲ್ಲ, ಸೊ ಕೇಸಸ್ ಅಂತ ಯೂಸ್ ಮಾಡಲಾಗಿದೆ. ನೋಡಿಲಿ, ಇಲ್ಲಿ ಹಿಂಗೂ ಕೂಡ ಹೇಳ್ಬೋದು. ಇದನ್ನ ಏನಪ್ಪಾ ಅಂತಂದ್ರೆ ಪ್ರೊಬಬಿಲಿಟಿ ಆಫ್ ಎ, ಇವೆಂಟ್ ಎ, ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಆಫ್ ಎ ಡಿವೈಡೆಡ್ ಬೈ ಎಸ್ ಅಂತ ಎದಕ್ಕೆ ಹೇಳಿದ್ವಿಪ್ಪ ಅಂತಂದ್ರೆ ಸ್ಯಾಂಪಲ್ಗೆ ಹೇಳಿದ್ವಿ. ಎಷ್ಟು ಬರೀ ಒಂದು ಸೆಟ್ ಮಾಡ್ರಿ ಏನ್ ಬರುತ್ತಲ್ಲ ಅದಕ್ಕೆ ಅಂತ ಹೇಳಿದ್ವಿ. ನೆನಪಿದೆಯಾ? ಓಕೆ. This definition is due to Laplace. Laplace ಕೊಟ್ಟಿರುವಂತ ಡೆಫಿನಿಷನ್. Thus, probability is a concept which measures numerically the degree of certainty or uncertainty. ಏನ್ ಪ್ರಾಬಬಿಲಿಟಿ ಮೆಜರ್ ಮಾಡಿಕೊಡುತ್ತಪ್ಪ ಅಂತ ಡಿಗ್ರಿ ಆಫ್ ಸರ್ಟೆನಿಟಿ ಮತ್ತೆ ಅನ್ಸರ್ಟೆನಿಟಿನ ಇದು ಮೆಜರ್ ಮಾಡಿಕೊಡುತ್ತೆ. ಹೌದಾ? ಲ್ಯಾಪ್ಲೇಸ್ ಇರೋ ಪ್ರಕಾರ ಆಫ್ ಆನ್ ಇವೆಂಟ್. ಫಾರ್ ಎಕ್ಸಾಂಪಲ್, ದ ಪ್ರೊಬಬಿಲಿಟಿ ಆಫ್ ರ್ಯಾಂಡಮ್ಲಿ ಡ್ರಾಯಿಂಗ್ ಟೇಕಿಂಗ್ ಫ್ರಮ್ ಎ ವೆಲ್ ಶಫಲ್ಡ್ ಡೆಕ್. ಅಂದ್ರೆ ಅದು ಒಂದು ಇಸ್ಪೆಕ್ಟೆಡ್ ಡೆಕ್ ಅಂತ ಕರಿತೀವಿ ಒಂದು ಸೆಟ್ಗೆ. ಅದರಿಂದ ಒಂದು ಕಾರ್ಡ್ ನ ಟೇಕ್ಔಟ್ ಮಾಡ್ಬೇಕಾದ್ರೆ ಆಫ್ ಕಾರ್ಡ್ಸ್ ಈಸ್ 4 ಡಿವೈಡೆಡ್ ಬೈ 52. ಆಕ್ಚುಲಿ ಏನಾಗಿರುತ್ತಪ್ಪ ಅಂತಂದ್ರೆ ಒಂದು ಕಿಂಗ್ ನ ತಗೋಬೇಕು ನಾನೀಗ. 4 ಕಿಂಗ್ ಇರ್ತವೆ ಎಲ್ಲಿ 52 ಕಾರ್ಡ್ಸ್ ಒಳಗೆ. ಸಿನ್ಸ್ 4 ಈಸ್ ದ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್. ಫೇವರಬಲ್ ಔಟ್ಕಮ್ಸ್ ಎಷ್ಟಪ್ಪ ಅಂದ್ರೆ 4. ಯಾಕಪ್ಪ ಅಂದ್ರೆ 4 ಚಾನ್ಸಸ್ ಇದೆ ನನಗೆ ಕಿಂಗ್ ಬರುವಂತ. ಶಫಲ್ ಮಾಡದಂತ ಕಾರ್ಡ್ಸ್ ಅಲ್ಲೇ 4 ಕಿಂಗ್ ಇರ್ತವೆ. ಯಾವಪ್ಪ ಅಂತಂದ್ರೆ 4 ಕಿಂಗ್ಸ್ ಆಫ್ ಡೈಮಂಡ್, ಸ್ಪೇಡ್, ಕ್ಲಬ್ ಅಂಡ್ ಹಾರ್ಟ್. ಇವು 4 ಕಿಂಗ್ಸ್ ನ 4 ಕಿಂಗ್ ಯಾವ್ದಾರ ಒಂದು ಕಿಂಗ್ ಬರ್ಬೋದು. ಸೊ 4 ಚಾನ್ಸಸ್ ಇದೆ. ಅಂದ್ರೆ ಫೇವರೇಬಲ್ ಔಟ್ಕಮ್ಸ್ ಎಷ್ಟಿದೆ? 4 ಇದೆ. ಅಂಡ್ 52 ಈಸ್ ದ ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್. 52 ಔಟ್ಕಮ್ಸ್ ಬರ್ಬೋದು, ಯಾವ್ದು ಬೇಕಾದ್ರೂ ಬರ್ಬೋದು ಅಲ್ಲಿ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ನಲ್ಲಿ. ಹೌದಾ? 52 ಕಾರ್ಡ್ಸ್ ಇದಾವೆ. 52 ಕಾರ್ಡ್ಸ್ ನ ಒಂದೇ ಹೇಳದ್ನಿಪ್ಪ ಅಂತ 52 ಔಟ್ಕಮ್ಸ್ ನೇ ಬರ್ಬೋದು. ಓಕೆ, ದ ನಂಬರ್ ಆಫ್ ಕಾರ್ಡ್ಸ್ ಇನ್ ಎ ಡೆಕ್ ಈಸ್ 52. ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಈಸ್ 52. ಇದನ್ನ ಹೇಗೆ ಬರೀತೀವಪ್ಪ ಅಂತಂದ್ರೆ 4 ಡಿವೈಡೆಡ್ ಬೈ 52. ಪ್ರೊಬಬಿಲಿಟಿ ಆಫ್ ಕಿಂಗ್ ಟೇಕಿಂಗ್ ಎ ಕಿಂಗ್. ಒಂದು ಕಾರ್ಡ್ ಸೆಟ್ ನಲ್ಲಿ ಸಪೋರ್ಟ್ ಮಾಡಿದಂತ ಕಾರ್ಡ್ ನಲ್ಲಿ ಒಂದ್ ಕಿಂಗ್ ನ ಎಳದ್ನಿಪ್ಪ ಅಂತಂದ್ರೆ, ಕಿಂಗ್ ಬರುತ್ತೆ ಅಂತ ಅನ್ಕೊಂಡು ಎಳದ್ನಿಪ್ಪ ಅಂತಂದ್ರೆ 4 ಡಿವೈಡೆಡ್ ಬೈ 52 ಅಂದ್ರೆ 52 ಬರೀ ರ್ಯಾಂಡಮ್ ಆಗಿ ಹೇಳ್ಕೊಂತ ಹೋದ್ರೆ 4 ಬರೀ ಚಾನ್ಸಸ್ ಇರುತ್ತೆ ನನಗೆ ಕಿಂಗ್ ಬರುವಂತದ್ದು ಅಷ್ಟೇ. ಓಕೆ, ನೆಕ್ಸ್ಟ್ ಬಂದ್ರೆ ಇಫ್ ಎ ಈಸ್ ಎನಿ ಇವೆಂಟ್ ಆಫ್ ಸ್ಯಾಂಪಲ್ ಸ್ಪೇಸ್ ಹ್ಯಾವಿಂಗ್ ಪ್ರೊಬಬಿಲಿಟಿ ಪಿ. ಎ ಇವೆಂಟ್ ಇರುತ್ತೆ, ಪ್ರೊಬಬಿಲಿಟಿ ಆಫ್ ಎ ಅಂತ ಕಂಡುಹಿಡಿದಿದ್ದೀವಿ ನಾಳೆ.
Okay, if A is any event of sample space having probability P, probability ಏನಿದೆ P ಅಂತ ಇದೆ, then clearly P is a positive number. Probability ಏನಾಗಿರುತ್ತಪ್ಪ ಅಂದ್ರೆ ಒಂದು ಪಾಸಿಟಿವ್ ನಂಬರ್ ಆಗಿರುತ್ತೆ, P ಏನಾಗಿರುತ್ತೆ ಪಾಸಿಟಿವ್ ನಂಬರ್ ಆಗಿರುತ್ತೆ. Expressed as the fraction or usually as a decimal. ಡೆಸಿಮಲ್ ಅಲ್ಲೇ ಹೇಳಬೇಕಾಗತ್ತೆ ಅಥವಾ ಫ್ರಾಕ್ಷನ್ ಅಲ್ಲಿ ಹೇಳಬೇಕಾಗತ್ತೆ. ಎಕ್ಸ್ಪ್ರೆಸ್ ಮಾಡೋದು ಹೇಗಿರುತ್ತಪ್ಪ, ಫ್ರಾಕ್ಷನ್ ಅಥವಾ ಡೆಸಿಮಲ್ ಇರುತ್ತೆ. ನಾಟ್ ಗ್ರೇಟರ್ ದೆನ್ ಯೂನಿಟಿ ಏನಾಗಿರೋದಿಲ್ಲಪ್ಪ ಅಂತಂದ್ರೆ ಇಟ್ಸ್ ನಾಟ್ ಎ ಗ್ರೇಟರ್ ದೆನ್ ಯೂನಿಟಿ, ಒಂದಕ್ಕಿಂತ ಹೆಚ್ಚಿಗೆ ಆಗಿರೋದಲ್ಲ, ಹಾಗೆ ಜೀರೋದಕ್ಕಿಂತ ಕಡಿಮೆನೂ ಆಗಿರೋದಿಲ್ಲ, ಅದನ್ನ ನೆನಪಿಟ್ಕೋರಿ. ನೋ ಚಾನ್ಸ್ ಆರ್ ಫಾರ್ ಇಂಪಾಸಿಬಲ್ ಇವೆಂಟ್, ಅಂದ್ರೆ ಜೀರೋ ಆಗಿತ್ತಪ್ಪ ಅಂತ ಇಂಪಾಸಿಬಲ್ ಇವೆಂಟ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಟು ಎ ಹೈ ಆಫ್ ಒನ್ ಸರ್ಟೆನಿಟಿ, ಅಂದ್ರೆ ಒನ್ ಬಂತಪ್ಪ ಅಂತಂದ್ರೆ ಪ್ರೊಬಬಿಲಿಟಿ ಫುಲ್ ಸರ್ಟನ್ ಇದೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಒಂದು 52 ಕಾರ್ಡ್, ಒಂದೇ ಕಾರ್ಡ್ ಇದೆ ಅಂತ ತಿಳ್ಕೊಳ್ಳಿ, 52 ಕಾರ್ಡ್ ಬೇಡ, ಒಂದೇ ಕಾರ್ಡ್ ಇದೆ, ಕಿಂಗ್ ಇದೆ, ನಾ ತಕೋಬೇಕಾಗಿರೋದು ಕಿಂಗ್, ಹೇಳ್ತೀನಿ ಒಂದು ಕಾರ್ಡು ಕಿಂಗೆ ಬರುತ್ತಲ್ಲ, ಹಾಗಾದ್ರೆ ಪ್ರೊಬಬಿಲಿಟಿ ಏನಾಗಿರುತ್ತೆ 1/1, ಅಂದ್ರೆ ಸರ್ಟನ್ಲಿ ಕಿಂಗೆ ಬರುತ್ತೆ ಅನ್ನೋದು. ಹೀಗೆ ಒಂದೇನ್ರ ಇತ್ತಪ್ಪ ಪ್ರೊಬಬಿಲಿಟಿ ಎಷ್ಟು ನಿಯರ್ ಇರುತ್ತಲ್ಲ ಒಂದಕ್ಕೆ ಅಷ್ಟು ಸರ್ಟನಿಟಿ ಹೆಚ್ಚಿಗೆ ಇನ್ಕ್ರೀಸ್ ಆಕೊಂತ ಹೋಗುತ್ತೆ ಪ್ರೊಬಬಿಲಿಟಿ. ಸಿನ್ಸ್ ದ ನಂಬರ್ ಆಫ್ ಕೇಸಸ್ ನಾಟ್ ಫೇವರಬಲ್ ಟು ಎ, ಅಂದ್ರೆ ನಾಟ್ ಫೇವರೇಬಲ್ ಟು ಎ ಅಂತಂದ್ರೆ ಆ ಇವೆಂಟ್ಗೆ ಫೇವರೇಬಲ್ ಆಗಿರೋದಲ್ಲ, ಪ್ರೊಬಬಿಲಿಟಿ ಆಗಿರೋದಲ್ಲ ಅಂತಂದ್ರೆ 1 - m ಅಂತ. ದ ಪ್ರೊಬಬಿಲಿಟಿ ಆಫ್ ಕ್ಯೂ ದಟ್ ಇವೆಂಟ್ ಎ ವಿಲ್ ನಾಟ್ ಹ್ಯಾಪನ್ ಈಸ್ ಅಂತಂದ್ರೆ ಪಿ ಅಂತಂದ್ರೆ ಪ್ರೊಬಬಿಲಿಟಿ ಆಫ್ ಎ, ಹಾಗೆ ಪಿ ಬರೆದ್ಬಿಟ್ಟು ಎ ಮೇಲೆ ಡ್ಯಾಶ್ ಹೇಳಿದ್ರೆ ನಾಟ್ ಪ್ರೊಬಬಿಲಿಟಿ ಆಫ್ ಎ ಅಂತ, ಅಥವಾ ಅದನ್ನ ಕ್ಯೂ ಲಿಂದಾನು ರಿಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿದೆ ನೋಡಿ, n - m / n q equal to or q equal to 1 - m / n, 1 - m / n ಅಂತ ಇದನ್ನ ನೆನ್ಪಿಟ್ಕೊಳ್ಳಿ. ಆರ್ q equal to 1 - p, ಪ್ರೊಬಬಿಲಿಟಿ ಬಂದಿರುತ್ತಲ್ಲ ಅದನ್ನ ಒಂದ್ರೊಳಗೆ ಲೆಸ್ ಮಾಡಿಬಿಟ್ರೆ ನಮಗೆ ನಾನ್ ಪ್ರೊಬಬಿಲಿಟಿ ಸಿಗುತ್ತೆ, ಅಥವಾ 1 - m / n ಮಾಡಿದ್ರು ಕೂಡ ನಾನ್ ಪ್ರೊಬಬಿಲಿಟಿ ಸಿಗುತ್ತೆ. Now note that the probability q is nothing but the probability of the complementary event A. ಅಂತಂದ್ರೆ ಕಾಂಪ್ಲಿಮೆಂಟರಿ ಇವೆಂಟ್ ಇರುತ್ತಲ್ಲ ಇನ್ನೊಂದು, ಅದರದ್ದು ಏದಿರುತ್ತೆ. ಇದೇನಪ್ಪ ಅಂತ ನಾಟ್ ಪ್ರೊಬಬಲ್ 1 - p ಆರ್ ಪಿ ನಾಟ್ ಪ್ರೊಬಬಲ್ ಈಕ್ವಲ್ ಟು 1 - p ಮೈನಸ್ ಅಂತಂದ್ರೆ ಇದು ಮತ್ತು ಪ್ರೊಬಬಿಲಿಟಿ ಅಂತ ಅರ್ಥ ಕೊಡುತ್ತೆ, ಅಂದ್ರೆ ಕ್ಯೂ ಅಂತ ಅರ್ಥ ಕೊಡುತ್ತೆ ಅಷ್ಟೇ. ಇದು ಆಕ್ಚುಲಿ ಹಿಂಗ ಬರೆದಿತ್ತಿದೆ, ಆರ್ ಇದೆಯಲ್ಲ, ಓಕೆ. ಸೊ ದಟ್ ಪಿ ಎ ಪ್ಲಸ್ ಪಿ ನಾಟ್ ಎ ಈಕ್ವಲ್ ಟು 1 ಅಂತಂದ್ರೆ ಪ್ರೊಬಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬಬಿಲಿಟಿ ನಾಟ್ ಪ್ರೊಬಬಿಲಿಟಿ ಆಫ್ ಎ ಈಕ್ವಲ್ ಟು 1, ಎರಡು ಕೂಡಿಸಿದ್ರೆ ಏನಾಗುತ್ತಪ್ಪ 1 ಬರುತ್ತೆ, ಅಂದ್ರೆ ಪಿ ಪ್ಲಸ್ ಕ್ಯೂ ಈಕ್ವಲ್ ಟು 1 ಆಗಿರುತ್ತೆ. ಸೊ ಇದು ಪ್ರಾಬ್ಲಮ್ ಕರೆಕ್ಟ್ ಬರುತ್ತೆ ಇಲ್ಲಿ ನಮಗೆ. ನಾನ್ ಪ್ರೊಬಬಿಲಿಟಿ ಮತ್ತು ಪ್ರೊಬಬಿಲಿಟಿ ಫಾರ್ಮುಲಾ ಇಷ್ಟೇ. ಇದು m / n ಅಂದ್ರೆ ಪ್ರೊಬಬಿಲಿಟಿ, ಪ್ರೊಬಬಿಲಿಟಿ 1 - ಪ್ರೊಬಬಿಲಿಟಿ ಅಂದ್ರೆ ಕ್ಯೂ ಬರುತ್ತೆ, ಅಂದ್ರೆ ನಾನ್ ಪ್ರೊಬಬಲ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ ಬಂದ್ರೆ ಡೆಫಿನಿಷನ್ ಅದು ಎಂಪೆರಿಕಲ್ ಆರ್ ರಿಲೇಟಿವ್ ಫ್ರೀಕ್ವೆನ್ಸಿ ಡೆಫಿನಿಷನ್ ಎಂಪೆರಿಕಲ್ ಡೆಫಿನಿಷನ್ ಬರೋಣಂತ ರಿಲೇಟಿವ್ ಫ್ರೀಕ್ವೆನ್ಸಿ ಡೆಫಿನಿಷನ್ ಅಂತಾನೂ ಕರೀತಾರೆ. ದಿಸ್ ಡೆಫಿನಿಷನ್ ಆಫ್ ಪ್ರೊಬಬಿಲಿಟಿ ಇಸ್ ನಾಟ್ ಬೇಸ್ಡ್ ಆನ್ ಲಾಜಿಕ್ ಬಟ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಇದು ಲಾಜಿಕ್ ಮೇಲೆ ಇರಲ್ಲ, ಪಾಸ್ಟ್ ಎಕ್ಸ್ಪೀರಿಮೆಂಟ್ಸ್ ಮೇಲೆ ಇರುತ್ತೆ, ಅಂದ್ರೆ ಹಿಂದಾದಂತ ಇವೆಂಟ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಪ್ರೊಬಬಿಲಿಟಿನ ಹೇಳಲಾಗತ್ತೆ. ಅಂಡ್ ಎಕ್ಸ್ಪೆರಿಮೆಂಟ್ಸ್ ಅಂಡ್ ಪ್ರೆಸೆಂಟ್ ಕಂಡೀಷನ್ಸ್, ಪಾಸ್ಟ್ ಎಕ್ಸ್ಪೆರಿಮೆಂಟ್ಸ್ ಇರ್ಬೋದು, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಹಾಗೆ ಕಂಡೀಷನ್ಸ್ ಪ್ರೆಸೆಂಟ್ ಕಂಡೀಷನ್ಸ್ ಇರ್ಬೋದು, ಅದ್ರ ಮೇಲೆ ಒಂದು ಪ್ರೊಬಬಿಲಿಟಿನ ಹೇಳಬೇಕಾಗತ್ತೆ. ಇಫ್ ವೈಟಲ್ ಸ್ಟಾಟಿಸ್ಟಿಕ್ಸ್ ಗಿವ್ಸ್ ದ ಡಾಟಾ ದಟ್ ಔಟ್ ಆಫ್ 100 ನ್ಯೂಲಿ ಬಾರ್ನ್ ಬೇಬೀಸ್, 100 ಬೇಬೀಸ್ ಬಾರ್ನ್ ಆಗಿದ್ದಾರೆ ಅನ್ಕೊಳ್ಳಿ, ನ್ಯೂಲಿ ಬಾರ್ನ್ ಬೇಬೀಸ್ ಇದಾವೆ, ಅದರಲ್ಲಿ 55 ಔಟ್ ಆಫ್ ದಮ್ ಆರ್ ಗರ್ಲ್ಸ್, ಅಂದ್ರೆ ಪಾಸ್ಟ್ ಅಲ್ಲಿ ಆಗಿರುವಂತ ಡಾಟಾ ಇದು, ಹಂಗಂತ ಕನ್ಸಿಡರ್ ಮಾಡಿ 100 ಮಕ್ಕಳು ಹುಟ್ಟಿದ್ದಾರೆ, ಅದರಲ್ಲಿ 55 ಗರ್ಲ್ಸ್ ಇದ್ದಾರೆ. ದೆನ್ ದ ಪ್ರೊಬಬಿಲಿಟಿ ಆಫ್ ದಿ ಗರ್ಲ್ಸ್ ಬರ್ತ್ ವಿಲ್ ಬಿ 55 / 100. ಪ್ರೊಬಬಿಲಿಟಿ ಎಷ್ಟಾಗುತ್ತೆ 55 / 100 ಆಗುತ್ತೆ. ಅಂಡ್ ಆರ್ ಇಟ್ ಕ್ಯಾನ್ ಬಿ ಸೇಲ್ಡ್ ಇನ್ ದ ಪರ್ಸೆಂಟೇಜ್ 55% ಅಂತ ಕೂಡ ಹೇಳ್ಬೋದು. ಅಕಾರ್ಡಿಂಗ್ ಟು ದಿ ಕ್ರೋಸ್ಟೋನ್ ಅಂಡ್ ಕೌಡನ್, ಪ್ರೊಬಬಿಲಿಟಿ ಈಸ್ ದ ಲಿಮಿಟ್ ಆಫ್ ದಿ ರಿಲೇಟಿವ್ ಫ್ರೀಕ್ವೆನ್ಸಿ ಆಫ್ ಸಕ್ಸಸ್ ಇನ್
ಇನ್ಫಿನಿಟಿವ್ ಸೀಕ್ವೆನ್ಸಸ್ ಆಫ್ ಟ್ರಯಲ್ಸ್. ಇನ್ಫಿನಿಟಿವ್ ಸೀಕ್ವೆನ್ಸಸ್ ಆಫ್ ಟ್ರಯಲ್ಸ್ ಮಾಡ್ಕೊತ ಹೋದಾಗ ಪ್ರೊಬ್ಯಾಬಿಲಿಟಿ ಏನಾಗಿರುತ್ತಪ್ಪ ಅಂತಂದರೆ ಲಿಮಿಟ್ ಆಗಿರುತ್ತೆ. ಹೌದಾ? ಆಫ್ ದ ರಿಲೇಟಿವ್ ಫ್ರೀಕ್ವೆನ್ಸಿಗೆ ಇದು ಲಿಮಿಟ್ ಆಗಿರುತ್ತೆ ಅಂತ ಯಾರು ಹೇಳ್ತಾರಪ್ಪ ಅಂತಂದರೆ ಕ್ರಾಸ್ಟನ್ ಮತ್ತು ಕೌಡನ್ ಅವ್ರು ಹೇಳ್ತಾರೆ. ಟು ಕೋಟ್ ಕೆನಿ ಆ್ಯಂಡ್ ಕೀಪಿಂಗ್, ಕೆನಿ ಮತ್ತು ಕೀಪಿಂಗ್ ಹೇರು ಅಂತ ಏನು ಹೇಳ್ತಾರೆ ನೋಡ್ರಿ. ಇಫ್ ಇವೆಂಟ್ ಹ್ಯಾಸ್ ಅಕರ್ಡ್ ಆರ್ ಟೈಮ್ಸ್, ಒಂದು ಇವೆಂಟ್ ಏನಾರ 6 ಟೈಮ್ಸ್ ಆಗತ್ತಿತ್ತಪ್ಪ ಅಂದ್ರೆ ಇನ್ ಎ ಸಿರೀಸ್ ಆಫ್ ಎನ್ ಇಂಡಿಪೆಂಡೆಂಟ್ ಟ್ರಯಲ್ಸ್, ಅದು ಹೆಂಗಪ್ಪ ಅಂದರೆ ಎನ್ ಇಂಡಿಪೆಂಡೆಂಟ್ ಟ್ರಯಲ್ಸ್ ಇರ್ತವೆ. ಅಂದರೆ ಯಾವುದೇ ಡಿಪೆಂಡೆನ್ಸಿ ಇಲ್ಲದಂಥ ಟ್ರಯಲ್ಸ್, ಎನ್ ನಂಬರ್ ಆಫ್ ಟ್ರಯಲ್ಸ್ ಎಷ್ಟಿರ್ತವೆ, ಇಂಡಿಪೆಂಡೆಂಟ್ ಅನ್ಲಿಮಿಟೆಡ್. ಆಲ್ ಆರ್ ಮೇಡ್ ಅಂಡರ್ ದ ಸೇಮ್ ಐಡೆಂಟಿಕಲ್ ಕಂಡೀಷನ್ಸ್. ಅಷ್ಟು ಟ್ರಯಲ್ಸು ಸೇಮ್ ಐಡೆಂಟಿಕಲ್ ಕಂಡೀಷನಲ್ಲಿ ಮಾಡ್ತಾ ಇದ್ವಿ ಅಂತಂದರೆ ದ ರೇಷಿಯೋ ಆಫ್ ಆರ್ ಡಿವೈಡೆಡ್ ಬೈ ಎನ್ ಈಸ್ ದ ರಿಲೇಟಿವ್ ಫ್ರೀಕ್ವೆನ್ಸಿ ಆಫ್ ದಿ ಇವೆಂಟ್. ಇದೇನಾಗಿರುತ್ತಪ್ಪ ಅಂದರೆ ರಿಲೇಟಿವ್ ಫ್ರೀಕ್ವೆನ್ಸಿ ಆಫ್ ಇವೆಂಟ್ ಆಗಿರುತ್ತೆ. ದ ಲಿಮಿಟ್ ಆಫ್ ಆರ್ ಡಿವೈಡೆಡ್ ಬೈ ಎನ್ ಆಸ್ ಎನ್ ಟೆಂಡ್ಸ್ ಟು ಇನ್ಫಿನಿಟಿ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ದಿ ಅಕರೆನ್ಸ್ ಆಫ್ ದಿ ಇವೆಂಟ್. ಓಕೆ, ಇಲ್ಲಿ ಆರ್ ಅಂತ ಕನ್ಸಿಡರ್ ಮಾಡಿದ್ರೆ ಬಟ್ ಅದು ಎಮ್ ಆಗಬೇಕಿತ್ತು ಅಷ್ಟೇ. ಏನು ಬಂದರೆ ಫಾರ್ಮುಲಾಗೆ ಬಂದರೆ ಲಿಮಿಟ್ ಆಫ್ ಎಮ್ ಡಿವೈಡೆಡ್ ಬೈ ಎನ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಎನ್ ಲಿಮಿಟ್ ಇರುತ್ತಪ್ಪ ಅಂತ ಅಂದರೆ ಇನ್ಫಿನಿಟಿವರೆಗೂ ಇರುತ್ತೆ ಅಷ್ಟೇ. ಇಲ್ಲಿ ಬರಲಾಗಿದೆ ನೋಡಿರಿ. ಇದು ಏನಪ್ಪ ಅಂತಂದರೆ ಎಂಪೆರಿಕಲ್ ಆರ್ ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಎ ಕಾಯಿನ್ ಈಸ್ ಟಾಸ್ಡ್ 100 ಟೈಮ್ಸ್, ಒಂದು ಕಾಯಿನ್ನ 100 ಟೈಮ್ಸ್ನವ್ರಿಗೆ ಟಾಸ್ ಮಾಡಲಾಗಿದೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ದ ಹೆಡ್ಸ್ ಟರ್ನ್ಸ್ ಆಫ್ 55 ಟೈಮ್ಸ್ ಏನಾಗುತ್ತೆ, ಹೆಡ್ ಬರುತ್ತೆ. ದೆನ್ ದ ರಿಲೇಟಿವ್ ಫ್ರೀಕ್ವೆನ್ಸಿ ಆಫ್ ದಿ ಹೆಡ್ ವಿಲ್ ಬಿ 55 ಡಿವೈಡೆಡ್ ಬೈ 100 ಅಂದರೆ 0.55 ಆರ್ 55% ಆಲ್ರೆಡಿ ಗೊತ್ತಿರುತ್ತೆ. ಇಫ್ ಎ ಕಾಯಿನ್ ಈಸ್ ಟಾಸ್ಡ್ 1000 ಟೈಮ್ಸ್, ಅದೇ 100 ಟೈಮ್ಸ್ ಟಾಸ್ ಮಾಡೋ ಬದಲಿ 1000 ಟೈಮ್ಸ್ನ ಟಾಸ್ ಮಾಡಿದ್ರೆ ಹೆಡ್ ಟರ್ನ್ಸ್ ಆಫ್ ಎಲ್ಲೋಯ್ತು, ಹೆಡ್ ಟರ್ನ್ಸ್ ಆಫ್ 495 ಟೈಮ್ಸ್ ಏನು ಬರುತ್ತೆ, ಹೆಡ್ಸ್ ಬರುತ್ತೆ ಅಂತಂದರೆ ಆ ಪ್ರೊಬಬಿಲಿಟಿ ಏನಾಗಿರುತ್ತೆ 495 ಡಿವೈಡೆಡ್ ಬೈ 1000 ಆಗಿರುತ್ತೆ. ಅಂದರೆ 0.495 ಆಗಿರುತ್ತೆ. ಇನ್ನು 10,000 ಟಾಸಸ್, ಅದನ್ನೇ ಕಾಯಿನ್ನ 10,000 ಟೈಮ್ಸ್ ಟಾಸ್ ಮಾಡಿದ್ರೆ 5085 ಟೈಮ್ಸ್ ಏನು ಬರುತ್ತಪ್ಪ ಅಂದರೆ ಹೆಡ್ ಬರುತ್ತೆ. ದ ರಿಲೇಟಿವ್ ಫ್ರೀಕ್ವೆನ್ಸಿ ವಿಲ್ ಬಿ 0.5085. ಓಕೆ, ದಸ್ ವಿ ಗೋ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟ್ರಯಲ್ಸ್. ನಂಬರ್ ಆಫ್ ಟ್ರಯಲ್ಸ್ನ ಇನ್ಕ್ರೀಸಿಂಗ್ ಮಾಡ್ಕೊಂತ ಹೋದಂಗೆ ಏನಾಗುತ್ತಪ್ಪ ಅಂತಂದರೆ ದೇರ್ ಈಸ್ ಎ ಟೆಂಡೆನ್ಸಿ ದ್ಯಾಟ್ ದ ರಿಲೇಟಿವ್ ಫ್ರೀಕ್ವೆನ್ಸಿ ಆಫ್ ಹೆಡ್ ವುಡ್ ಅಪ್ರೋಚ್ ಟು 0.50ಗೆ ಅದು ಅಪ್ರೋಚ್ ಆಗಿರುತ್ತೆ ಅಂತ ಹೇಳ್ಬೋದು. ದ ಫಾಲೋಯಿಂಗ್ ಫಿಗರ್ ಇಲಿಸ್ಟ್ರೇಟ್ ದ ಐಡಿಯಾ. ಏನಿದೆ ಅಂತಂದರೆ ಪ್ರೊಬ್ಯಾಬಿಲಿಟಿ ಇನ್ಕ್ರೀಸ್ ಡಿಕ್ರೀಸ್ ಹಾಕೊಂತ ಹೋಗುತ್ತಲ್ಲ, ಅದನ್ನ ಈ ಫಿಗರ್ಲಿಂದ ನಾವು ತಿಳ್ಕೊಬೋದಾಗಿರುತ್ತೆ. ಓಕೆ, ನಂಬರ್ ಆಫ್ ಟ್ರಯಲ್ಸ್ ಹೆಂಗೆ ಇನ್ಕ್ರೀಸ್ ಹಾಕೊಂತ ಹೋಗ್ತಾವಲ್ಲ ಹಾಗೆ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂ ಏನಿರುತ್ತಲ್ಲ ಅದು ಕರೆಕ್ಟ್ ಬರ್ಕೊಂತ ಹೋಗುತ್ತೆ ಅಂತ ಹೇಳ್ಬೋದು. ಇಂಪಾರ್ಟೆನ್ಸ್ ಆಫ್ ಪ್ರೊಬ್ಯಾಬಿಲಿಟಿ. ಪ್ರೊಬ್ಯಾಬಿಲಿಟಿ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಎಕನಾಮಿಕ್ ಡಿಸಿಷನ್ಸ್ ಇನ್ ಸಿಚುವೇಶನ್ ಆಫ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ ಬೈ ಸೇಲ್ಸ್ ಮ್ಯಾನೇಜರ್ ಯೂಸ್ ಮಾಡ್ಕೋತಾರೆ ಅನ್ಸರ್ಟನಿಟಿಯಲ್ಲಿದ್ದಾಗ ಮತ್ತು ರಿಸ್ಕ್ ಒಳಗಿದ್ದಾಗ. ಪ್ರೊಡಕ್ಷನ್ ಮ್ಯಾನೇಜರ್ ಎಕ್ಸೆಟ್ರಾ ಎಲ್ಲ ಮ್ಯಾನೇಜರ್ಸು ಯೂಸ್ ಮಾಡ್ಕೋತಾರೆ. ಆ ಮಾತು ಬೇರೆ. ಪ್ರೊಬ್ಯಾಬಿಲಿಟಿ ಈಸ್ ಯೂಸ್ಡ್ ಇನ್ ಥಿಯರಿ ಆಫ್ ಗೇಮ್ಸ್ ವಿಚ್ ಈಸ್ ಫರ್ದರ್ ಯೂಸ್ಡ್ ಇನ್ ಮ್ಯಾನೇಜರಿಯಲ್ ಡಿಸಿಷನ್ಸ್. ಫಸ್ಟ್ ಪೈಲ ಏನು ಮಾಡಿದಿರಪ್ಪ, ಥಿಯರಿ ಆಫ್ ಗೇಮ್ಸ್ನಲ್ಲಿ ಯೂಸ್ ಮಾಡ್ಕೋತಿದ್ರು, ಬಟ್ ಆಮೇಲೆ ಏನು ಮಾಡತ್ತಿರಪ್ಪ ಅಂತಂದರೆ ಮ್ಯಾನೇಜರಿಯಲ್ ಡಿಸಿಷನ್ಸ್ನಲ್ಲಿ ಪ್ರೊಬ್ಯಾಬಿಲಿಟಿನ ಯೂಸ್ ಮಾಡಕತ್ತರು. ವೇರಿಯಸ್ ಸ್ಯಾಂಪ್ಲಿಂಗ್ ಟೆಸ್ಟ್ ಲೈಕ್ ಜಡ್ ಟೆಸ್ಟ್ ಇವೆಲ್ಲ ಮುಂದೆ ಬರ್ತವೆ, ಆಮೇಲೆ ನೋಡೋಣಂತೆ. ಟಿ ಟೆಸ್ಟ್, ಎಫ್ ಟೆಸ್ಟ್ ಆರ್ ಬೇಸ್ಡ್ ಆನ್ ದಿ ಥಿಯರಿ ಆಫ್ ಪ್ರೊಬ್ಯಾಬಿಲಿಟಿ. ಇವೆಲ್ಲ ಏನು ಟೆಸ್ಟ್ ಇರ್ತಾವಲ್ಲ ಥಿಯರಿ ಆಫ್ ಪ್ರೊಬ್ಯಾಬಿಲಿಟಿ ಮೇಲೆ ಬೇಸ್ಡ್ ಆಗಿರ್ತವೆ. ಪ್ರೊಬ್ಯಾಬಿಲಿಟಿ ಈಸ್ ದ ಬ್ಯಾಕ್ ಬೋನ್ ಆಫ್ ಇನ್ಶೂರೆನ್ಸ್ ಕಂಪ್ನೀಸ್ ಬಿಕಾಸ್ ಲೈಫ್ ಟೇಬಲ್ ಆರ್ ಬೇಸ್ಡ್ ಆನ್ ದಿ ಥಿಯರಿ ಆಫ್ ಪ್ರೊಬ್ಯಾಬಿಲಿಟಿ. ಲೈಫ್ ಟೇಬಲ್ ಏನು ಹೇಳಿರ್ತಲ್ಲ ಅದು ಬೇಸ್ಡ್ ಆನ್ ಎದ್ರ ಮೇಲೆ ಇರುತ್ತಪ್ಪ ಅಂತಂದರೆ ಥಿಯರಿ ಆಫ್ ಪ್ರೊಬ್ಯಾಬಿಲಿಟಿ ಮೇಲೆ ಇರುತ್ತೆ. ಸೊ ಇದು ಒಂದು ಪ್ರೊಬ್ಯಾಬಿಲಿಟಿ ಅಂತ ಕಾನ್ಸೆಪ್ಟ್ ಏನಾಗಿರುತ್ತಪ್ಪ ಅಂತ ಇನ್ಶೂರೆನ್ಸ್ ಕಂಪ್ನೀಸ್ಗೆ ಬ್ಯಾಕ್ ಬೋನ್ ಆಗಿರುತ್ತೆ, ಒಂದು ಬೆನ್ನೆಲುಬಾಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಹೀಗೆಲ್ಲ ಪ್ರೊಬ್ಯಾಬಿಲಿಟಿನ ನಾವು ಯೂಸ್ ಮಾಡ್ಕೊಳ್ಳಲಾಗುತ್ತೆ. ಇನ್ನು ಹಲವಾರು ಫೀಲ್ಡ್ನಲ್ಲಿ ಪ್ರೊಬ್ಯಾಬಿಲಿಟಿನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದನ್ನು ಮುಂದುವರಿಸೋದಂತೆ. ಪ್ರೊಬ್ಯಾಬಿಲಿಟಿ ಡೆಫಿನಿಷನ್ಸ್ ಅನ್ನೋಂಥ ಕಾನ್ಸೆಪ್ಟ್ ಏನಾಯ್ತಲ್ಲ ಇಲ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಬರುತ್ತಪ್ಪ ಅಂತಂದರೆ ಒಂದಿಷ್ಟು ಮೆಥಡ್ಸ್ ಬರ್ತವೆ, ನೋಡೋಣಂತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಯುವರ್ ಸಕ್ಸಸ್ ಇಸ್ ಅವರ್ ಮಿಷನ್. ವೆಲ್ಕಮ್ ಟು ಭವಜ್ಞಾನಾಂತರ, ವೇರ್ ಲರ್ನಿಂಗ್ ಈಸ್ ಅನ್ ಅಡ್ವೆಂಚರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. Please subscribe to the channel and share the video to your friends and colleagues.